2026 ರಂದು ಒಂದು ಕವಿತಾಲ್ ಪೊಲೀಸ್ ಸ್ಟೇಷನ್ ಸಿನ್ನೂರು ಸಬ್ ಡಿವಿಷನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಶ್ರೀಮತಿ ರೇಖಾ 24 ಇಯರ್ಸ್ ಅವರಿಗೆ ಅವರ ಫಾದರ್ ಇನ್ ಲಾ ಶ್ರೀ ಸಿದ್ದಪ್ಪ ಅವರು ಕೊಲೆ ಮಾಡಿರುತ್ತಾರೆ. ರೇಖಾ ಅವರು 4 ಮಂತ್ಸ್ ಪ್ರೆಗ್ನೆಂಟ್ ಇರುತ್ತಾರೆ ಆ್ಯಂಡ್ ಪ್ರೆಗ್ನೆನ್ಸಿ ಇರುವಾಗ ಅವರು ಅವರ ಸ್ವಂತ ಪೇರೆಂಟ್ಸ್ ಮನೆಯಲ್ಲಿ ಇರ್ತಾಳೆ. ಈ ಸಿದ್ದಪ್ಪ ಮತ್ತು ರೇಖಾಗೆ ಮುಂಚೆಯಿಂದ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ಆ್ಯಂಡ್ ಸಿದ್ದಪ್ಪ ನಿನ್ನೆ ಅವರು ರೇಖಾ ಅವ್ರ ಮನೆಗೆ ಬಂದು ಅವರು ಒಬ್ಬರೇ ಇದ್ದಾಗ ಅವ್ರಿಗೆ ಅಟ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಇದರ ಪ್ರಯುಕ್ತ ಅವರು ಚಾಕುವಿಂದ ಕೂಡ ಅವ್ರಿಗೆ ಚುಚ್ಚಿ ಅವ್ರಿಗೆ ಸಾಯಿಸಿದ್ದಾರೆ. ಸೊ ಇದರ ಪ್ರಯುಕ್ತ ಸಿದ್ದಪ್ಪ ಅವರನ್ನು ನಮ್ಮ ಇನ್ಸ್ಪೆಕ್ಟರ್ ಶಿರ್ವಾರ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಕವಿತಾಳ್ ಅವರು ಕಾರ್ಯಾಚರಣೆ ಮಾಡಿ ಅವರಿಗೆ ವಶಕ್ಕೆ ತಗೊಂಡುಕೊಂಡು ವಿಚಾರಣೆ ಮಾಡಿ ತದನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಆ್ಯಂಡ್ ಸದ್ಯದಲ್ಲಿ ಇದು ಕೇಸು ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ರೇಖಾ ಮತ್ತು ಸಿದ್ದಪ್ಪ ಅವರಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗ್ತಾ ಇರುತ್ತದೆ. ಸುಮಾರು 4 ಮಂತ್ಸ್ ಹಿಂದುಗಡೆ ರೇಖಾ ಅವರು ಅಲ್ಲಿ ಮನೆ ಬಿಟ್ಬಿಟ್ಟು ಇಲ್ಲಿ ಇವರು ಸ್ವಂತ ಅವ್ರ ಪೇರೆಂಟ್ಸ್ ಮನೆಗೆ ಬಂದಿರುತ್ತಾರೆ. ಸಿದ್ದಪ್ಪ ಅವರು ಮತ್ತೆ ಇವಾಗ ಜಗಳ ತಗೊಳ್ಳೋದಕ್ಕೆ ಮತ್ತೆ ರೇಖಾ ಅವ್ರ ಮನೆಗೆ ಬಂದಿರ್ತಾರೆ. ಅವರೆಲ್ಲರೂ ಒಂದೇ ಹತ್ತಿರ ಹಳ್ಳಿಯವರೇ. ಸೊ ಸಿದ್ದಪ್ಪ ಅವರು ರೇಖಾ ಅವ್ರ ಮನೆಗೆ ಬಂದು ಮತ್ತೆ ಜಗಳ ತೆಗೆಯುವಾಗ ಈ ಥರ ಘಟನೆ ಆಗಿದೆ. ಒಬ್ಬರೇ ಇದ್ದರು ಆವಾಗ, ರೇಖಾ ಅವರು ಒಬ್ಬರೇ ಇದ್ದರು ಆವಾಗ ಇದು ಘಟನೆ ಆಗಿದೆ. ಆರೋಪಿ ಅರೆಸ್ಟ್ ಆಗಿದ್ದಾರೆ, ಅವರು ಜುಡಿಷಿಯಲ್ ಕಸ್ಟಡಿಗೂ ಕಳಿಸಾಗಿದೆ. 2026 ರಂದು ಒಂದು ಕವಿತಾಲ್ ಪೊಲೀಸ್ ಸ್ಟೇಷನ್ ಸಿನ್ನೂರು ಸಬ್ ಡಿವಿಷನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಶ್ರೀಮತಿ ರೇಖಾ 24 ಇಯರ್ಸ್ ಅವರಿಗೆ ಅವರ ಫಾದರ್ ಇನ್ ಲಾ ಶ್ರೀ ಸಿದ್ದಪ್ಪ ಅವರು ಕೊಲೆ ಮಾಡಿರುತ್ತಾರೆ. ರೇಖಾ ಅವರು 4 ಮಂತ್ಸ್ ಪ್ರೆಗ್ನೆಂಟ್ ಇರುತ್ತಾರೆ ಆ್ಯಂಡ್ ಪ್ರೆಗ್ನೆನ್ಸಿ ಇರುವಾಗ ಅವರು ಅವರ ಸ್ವಂತ ಪೇರೆಂಟ್ಸ್ ಮನೆಯಲ್ಲಿ ಇರ್ತಾಳೆ. ಈ ಸಿದ್ದಪ್ಪ ಮತ್ತು ರೇಖಾಗೆ ಮುಂಚೆಯಿಂದ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ಆ್ಯಂಡ್ ಸಿದ್ದಪ್ಪ ನಿನ್ನೆ ಅವರು ರೇಖಾ ಅವ್ರ ಮನೆಗೆ ಬಂದು ಅವರು ಒಬ್ಬರೇ ಇದ್ದಾಗ ಅವ್ರಿಗೆ ಅಟ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಇದರ ಪ್ರಯುಕ್ತ ಅವರು ಚಾಕುವಿಂದ ಕೂಡ ಅವ್ರಿಗೆ ಚುಚ್ಚಿ ಅವ್ರಿಗೆ ಸಾಯಿಸಿದ್ದಾರೆ. ಸೊ ಇದರ ಪ್ರಯುಕ್ತ ಸಿದ್ದಪ್ಪ ಅವರನ್ನು ನಮ್ಮ ಇನ್ಸ್ಪೆಕ್ಟರ್ ಶಿರ್ವಾರ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಕವಿತಾಳ್ ಅವರು ಕಾರ್ಯಾಚರಣೆ ಮಾಡಿ ಅವರಿಗೆ ವಶಕ್ಕೆ ತಗೊಂಡುಕೊಂಡು ವಿಚಾರಣೆ ಮಾಡಿ ತದನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಆ್ಯಂಡ್ ಸದ್ಯದಲ್ಲಿ ಇದು ಕೇಸು ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ರೇಖಾ ಮತ್ತು ಸಿದ್ದಪ್ಪ ಅವರಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗ್ತಾ ಇರುತ್ತದೆ. ಸುಮಾರು 4 ಮಂತ್ಸ್ ಹಿಂದುಗಡೆ ರೇಖಾ ಅವರು ಅಲ್ಲಿ ಮನೆ ಬಿಟ್ಬಿಟ್ಟು ಇಲ್ಲಿ ಇವರು ಸ್ವಂತ ಅವ್ರ ಪೇರೆಂಟ್ಸ್ ಮನೆಗೆ ಬಂದಿರುತ್ತಾರೆ. ಸಿದ್ದಪ್ಪ ಅವರು ಮತ್ತೆ ಇವಾಗ ಜಗಳ ತಗೊಳ್ಳೋದಕ್ಕೆ ಮತ್ತೆ ರೇಖಾ ಅವ್ರ ಮನೆಗೆ ಬಂದಿರ್ತಾರೆ. ಅವರೆಲ್ಲರೂ ಒಂದೇ ಹತ್ತಿರ ಹಳ್ಳಿಯವರೇ. ಸೊ ಸಿದ್ದಪ್ಪ ಅವರು ರೇಖಾ ಅವ್ರ ಮನೆಗೆ ಬಂದು ಮತ್ತೆ ಜಗಳ ತೆಗೆಯುವಾಗ ಈ ಥರ ಘಟನೆ ಆಗಿದೆ. ಒಬ್ಬರೇ ಇದ್ದರು ಆವಾಗ, ರೇಖಾ ಅವರು ಒಬ್ಬರೇ ಇದ್ದರು ಆವಾಗ ಇದು ಘಟನೆ ಆಗಿದೆ. ಆರೋಪಿ ಅರೆಸ್ಟ್ ಆಗಿದ್ದಾರೆ, ಅವರು ಜುಡಿಷಿಯಲ್ ಕಸ್ಟಡಿಗೂ ಕಳಿಸಾಗಿದೆ.